Hi, I'm your Raghavendra Yorubailu, English teacher, Government School, Gama, Shikaripura Taluk, Shimoga district. I'm here with a new video, particularly for English. ಇಂಗ್ಲೀಷಿನ ಹೊಸ ವಿಡಿಯೋವನ್ನು ತಗೊಂಡು ನಿಮ್ಮ ಮುಂದೆ ಇವತ್ತು ಹಾಜರಾಗಿದ್ದೀನಿ. ಹಾಗಾದರೆ ವಿಡಿಯೋ ಯಾವುದು ಅಂತ ನೋಡೋಣಲ್ಲ. ಎಸ್, ಇವತ್ತಿನ ಟಾಪಿಕ್ಕು ಸೆಂಟೆನ್ಸಸ್. ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನೋಡಿದ್ವಿ. ಇವತ್ತು ಸೆಂಟೆನ್ಸಸ್ಸು ನೋಡ್ತಾ ಹೋಗೋಣ. ಹಾಗಾದರೆ ಸೆಂಟೆನ್ಸಸ್ಸು ಏನದು, ಏನು ಕತೆ, ಯಾಕೆ ಸೆಂಟೆನ್ಸಸ್ ಬೇಕು, ಇದೆಲ್ಲ ವಿಚಾರಗಳನ್ನು ನೋಡ್ಕೊಂಡು ಹೋಗೋಣ ಅಲ್ವಾ. ಎಸ್, ನೋಡಿ, ಇದಕ್ಕೊಂದು ಸಣ್ಣ ಇಂಟ್ರೊಡಕ್ಷನನ್ನು ನೋಡಿಕೊಂಡ್ರೆ ನಮಗೆ ಸೆಂಟೆನ್ಸಸ್ ಬಗ್ಗೆ ಒಂದಿಷ್ಟು ಐಡಿಯಾ ಸಿಗ್ತಾ ಹೋಗುತ್ತೆ. ಸೆಂಟೆನ್ಸಸ್ ಕನ್ನಡದಲ್ಲಿ ಏನಂತೀವಿ ಅಂದರೆ ವಾಕ್ಯಗಳು ಅಂತ ಕರಿತೀವಿ. ಏನಾಗಂದರೆ ವಾಕ್ಯಗಳು ಅಂದರೆ ಏನು? ಅನೇಕ ಪದಗಳ ಗುಂಪು. ಆದರೆ ಬರೀ ಅನೇಕ ಪದಗಳ ಗುಂಪನ್ನು ನಾವು ವಾಕ್ಯ ಅನ್ನೋಕ್ಕಾಗತ್ತಾ? ಆಗಲ್ಲ. ಮತ್ತೇನು ಮಾಡಬೇಕು? ಅನೇಕ ಪದಗಳು ಒಂದು ಪರಿಪೂರ್ಣ ಅರ್ಥವನ್ನು ಕೊಡೋ ಹಾಗಿದ್ದರೆ ಅದನ್ನು ವಾಕ್ಯ ಅಂತೀವಿ. ಇಂಗ್ಲೀಷಲ್ಲೂ ಹಾಗೆಯೇ. Sentences means a group of words which make complete sense or meaning is called a sentence. So simple, a group of words that give a complete sense or meaning is called sentence. ಸಂಪೂರ್ಣ ಅರ್ಥವನ್ನು ಕೊಡುವ ಅಥವಾ ಪರಿಪೂರ್ಣ ಅರ್ಥವನ್ನು ಕೊಡುವ ಪದಗಳ ಗುಂಪು, ಅದನ್ನು ನಾವು ಸೆಂಟೆನ್ಸ್ ಅಂತ ಕರಿತೀವಿ. ಆ್ಯಂಡ್ ಬೇಸ್ಡ್ ಆನ್ ದ ಇಂಟೆಂಟ್ ಆರ್ ಪರ್ಪಸ್ ಆಫ್ ದ ಸ್ಪೀಕರ್, English sentences are divided into 4 specific types on the basis of purpose. ಅಲ್ಲಿ ಪರ್ಪಸ್ಸಿನ ಆಧಾರವಾಗಿ 4 ಸೆಂಟೆನ್ಸಸ್, 4 ಕೈಂಡ್ಸ್ ಆಫ್ ಸೆಂಟೆನ್ಸ್ ಇದೆ, 4 ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಇದೆ. ಯಾವ್ಯಾವುದದು ಆ 4 ಕೈಂಡ್ಸ್ ಆಫ್ ಸೆಂಟೆನ್ಸಸ್ಸು? ಈಗ ಸೆಂಟೆನ್ಸ್ ಅಂತ ಹೇಳಿದ್ವಿ. ಸೆಂಟೆನ್ಸ್ ಅಂದರೆ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ ಕಂಪ್ಲೀಟ್ ಮೀನಿಂಗ್ ಅಂತ. ಹಾಗಿದ್ರೆ ಆ ಕಂಪ್ಲೀಟ್ ಅರ್ಥವನ್ನು ಕೊಡುವ ಸೆಂಟೆನ್ಸ್ಗಳಲ್ಲೇ ದೆರ್ ಆರ್ 4 ಕೈಂಡ್ಸ್. ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ರೀತಿಯ ಸೆಂಟೆನ್ಸ್ಗಳನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಹಾಗಾದರೆ ಯಾವುದದು 4 ಸೆಂಟೆನ್ಸಸ್ ಅಂದರೆ, ದ ಫಸ್ಟ್ ಒನ್ ಈಸ್ ಡಿಕ್ಲರೇಟಿವ್ ಸೆಂಟೆನ್ಸ್ ಆರ್ ಅಸರ್ಟಿವ್ ಸೆಂಟೆನ್ಸ್. ಫಸ್ಟ್ ಒನ್ನನ್ನು ನಾವು ಡಿಕ್ಲರೇಟಿವ್ ಆರ್ ಅಸರ್ಟಿವ್ ಸೆಂಟೆನ್ಸ್ ಅಂತೀವಿ. ಹಾಗಂದರೆ ಏನು ಅನ್ನೋದನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ ಡೀಟೇಲಾಗಿ. ಸೆಕೆಂಡ್ ಸೆಂಟೆನ್ಸ್ ಈಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಫಸ್ಟ್ ಒನ್ ಈಸ್ ಡಿಕ್ಲರೇಟಿವ್ ಆರ್ ಅಸರ್ಟಿವ್ ಆದರೆ ಸೆಕೆಂಡ್ ಒನ್ ಈಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಥರ್ಡ್ ಒನ್ ಈಸ್ imperative sentence. Then the fourth one is exclamatory sentence. So ಇವು ಬೇಸಿಕ್ ಆಗಿರುವಂಥ 4 ಸೆಂಟೆನ್ಸಸ್ ಆನ್ ದ ಬೇಸಿಸ್ ಆಫ್ ಪರ್ಪಸ್ ಆಫ್ ದ ಸ್ಪೀಕರ್. ಯಾವ್ಯಾವುದು? ಡಿಕ್ಲರೇಟಿವ್ ಸೆಂಟೆನ್ಸ್, ಆರ್ ಅದಕ್ಕೆ ಇನ್ನೊಂದು ಹೆಸರಿದೆ ಅಸರ್ಟಿವ್ ಸೆಂಟೆನ್ಸ್. ಸೆಕೆಂಡ್ ಒನ್ ಈಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಥರ್ಡ್ ಒನ್ ಈಸ್ ಇಂಪೇರೇಟಿವ್ ಸೆಂಟೆನ್ಸ್. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಸೊ ಹಾಗಿದ್ರೆ ಈಗ ಡೀಟೇಲಾಗಿ ನೋಡ್ಕೊಂಡು ಹೋಗೋಣಲ್ಲ. ಈ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದರೆ ಏನು ಮೊದಲನೇದಾಗಿ ನೋಡ್ತಾ ಹೋಗೋದಾದರೆ, ಸರಿ ಬಂತು ನೋಡಿ ನಿಮ್ಮ ಮುಂದೆ. ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದರೆ ಏನು? ಅಲ್ಲೇ ಹೇಳುತ್ತೆ, ಡಿಕ್ಲರೇಟಿವ್ ಮೀನ್ಸ್ ಎ ಡಿಕ್ಲರೇಷನ್ ಅಥವಾ ಅ ಸ್ಟೇಟ್ಮೆಂಟ್, ಅ ಸಿಂಪಲ್ ಸ್ಟೇಟ್ಮೆಂಟ್. ನೋಡಿ ಡೆಫಿನೇಷನ್ ನೋಡೋದಾದರೆ, ಎ ಸೆಂಟೆನ್ಸ್ ದಟ್ ಮೇಕ್ಸ್ ಅ ಸ್ಟೇಟ್ಮೆಂಟ್ ಆರ್ ಎಕ್ಸ್ಪ್ರೆಸ್ ಆ್ಯನ್ ಒಪಿನಿಯನ್ ಈಸ್ ಕಾಲ್ಡ್ ಡಿಕ್ಲರೇಟಿವ್ ಆರ್ ಅಸರ್ಟಿವ್ ಸೆಂಟೆನ್ಸ್. ಯಾವ ಸೆಂಟೆನ್ಸು ಒಂದು ಸ್ಟೇಟ್ಮೆಂಟನ್ನು ಮಾಡುತ್ತೋ, ಒಂದು ಸ್ಟೇಟ್ಮೆಂಟನ್ನು ಹೇಳುತ್ತೋ, ಒಂದು ಸರಳವಾದ ವಾಕ್ಯವಾಗಿರುತ್ತೋ ಅಥವಾ ಒಂದು ಒಪಿನಿಯನನ್ನು ಹೇಳುತ್ತೋ, ದಟ್ ಈಸ್ ಕಾಲ್ಡ್ ಏನದು? ಅಸರ್ಟಿವ್ ಸೆಂಟೆನ್ಸ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್. ಆಮೇಲೆ ಪ್ರತಿ ಸೆಂಟೆನ್ಸಿಗೂ ಪಂಕ್ಚುಯೇಷನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಆ ಪಂಕ್ಚುಯೇಷನ್ ಮೂಲಕನೇ ನಾವು ಆ ಸೆಂಟೆನ್ಸನ್ನು ಈಸಿಯಾಗಿ ಐಡೆಂಟಿಫೈ ಮಾಡಿಬಿಡ್ಬೋದು. ಈ ಸೆಂಟೆನ್ಸಲ್ಲಿ ಯಾವ ಪಂಕ್ಚುಯೇಷನ್ ಇರುತ್ತೆ? ಎಸ್, ದಿಸ್ ಸೆಂಟೆನ್ಸ್ ಆರ್ declarative sentence or assertive sentence always ends with period or full stop. full stop ಮೂಲಕ ಈ ಸೆಂಟೆನ್ಸು ಯಾವತ್ತು ಎಂಡ್ ಆಗುತ್ತೆ. ನೋಡಿ ಒಂದು ಚುಕ್ಕೆ, ಫುಲ್ ಸ್ಟಾಪ್. ಯಾವುದೇ ಒಂದು ಅಸರ್ಟಿವ್ ಸೆಂಟೆನ್ಸ್ ಇದೆ ಅಂದರೆ ಫುಲ್ ಸ್ಟಾಪಿಂದ ಎಂಡ್ ಆಗುತ್ತೆ. ಫುಲ್ ಸ್ಟಾಪ್ ಇದೆ ಅಂತ ಹೇಳಿದ್ರೆ ನಮಗೆ ಈಸಿಯಾಗಿ ಐಡೆಂಟಿಫೈ ಆಗುತ್ತೆ. ದಟ್ ಈಸ್ ಡಿಕ್ಲರೇಟಿವ್ ಸೆಂಟೆನ್ಸ್ ಆರ್ ಅಸರ್ಟಿವ್ ಸೆಂಟೆನ್ಸ್. ಹಾಗಾದರೆ ಒಂದಿಷ್ಟು ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋಗೋಣಲ್ಲ. ಹೇಗಿರುತ್ತೆ ಎಕ್ಸಾಂಪಲ್ಸು ಈ ಡಿಕ್ಲರೇಟಿವ್ ಸೆಂಟೆನ್ಸಲ್ಲಿ ಅಂತ ಹೇಳಿದ್ರೆ, ಸೋ ಮೆನಿ ಎಕ್ಸಾಂಪಲ್ಸನ್ನು ನಾವು ಕೊಡ್ಬೋದು. ಐ ಮೇ ಬಾಯ್ ಇಸ್ ಅ ಡಿಕ್ಲರೇಟಿವ್ ಸೆಂಟೆನ್ಸ್. ಹಿ ಈಸ್ ಗೋಯಿಂಗ್ ಇಸ್ ಅ ಡಿಕ್ಲರೇಟಿವ್ ಸೆಂಟೆನ್ಸ್. ದ ರೋಸ್ ಇಸ್ ಅ ಬ್ಯೂಟಿಫುಲ್ ಫ್ಲವರ್ ಇಸ್ ಆಲ್ಸೋ ಎ ಡಿಕ್ಲರೇಟಿವ್ ಸೆಂಟೆನ್ಸ್. ಈ ಥರ ಸುಮಾರು ಸೆಂಟೆನ್ಸಸ್ ಇದೆ. ಇಲ್ಲೊಂದಿಷ್ಟು ಎಕ್ಸಾಂಪಲ್ಸ್ ಇದೆ ನೋಡಿ. ಐ ಥಿಂಕ್ ಬ್ಲೂ ಇಸ್ ದ ಬೆಸ್ಟ್ ಕಲರ್, ಒಂದು ಒಪಿನಿಯನ್. ಐ ಥಿಂಕ್ ಬ್ಲೂ ಈಸ್ ದ ಬೆಸ್ಟ್ ಕಲರ್, ಇದು ನನ್ನ ಒಪಿನಿಯನ್. ದೆನ್ ಒಂದು ಸ್ಟೇಟ್ಮೆಂಟು ಕೂಡ ಹೌದಿದು.
ಇದು ಎಕ್ಸಾಂಪಲ್ ಫಾರ್ ಡಿಕ್ಲರೇಟಿವ್ ಸೆಂಟೆನ್ಸ್. ನೆಕ್ಸ್ಟ್, ಕ್ಯಾಟ್ ಈಸ್ ಸ್ಲೀಪಿಂಗ್ ಆನ್ ದ ಸೋಫಾ. ಕ್ಯಾಟ್ ಈಸ್ ಸ್ಲೀಪಿಂಗ್ ಆನ್ ದ ಸೋಫಾ, ಇಟ್ಸ್ ಅ ಸ್ಟೇಟ್ಮೆಂಟ್, ಒಂದು ಹೇಳಿಕೆ ಇದು. ಡಿಕ್ಲರೇಟಿವ್ ಸೆಂಟೆನ್ಸ್ ಎಕ್ಸಾಂಪಲ್. ದಿ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಭೂಮಿಯ ಸುತ್ತ ಸೂರ್ಯ ಸುತ್ತುತ್ತಾ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾನೆ ಅನ್ನುವಂಥದ್ದು ಒಂದು ಸ್ಟೇಟ್ಮೆಂಟ್, ಒಂದು ಹೇಳಿಕೆ. ದೆನ್ ರೋಸ್ ಇಸ್ ಅ ಬ್ಯೂಟಿಫುಲ್ ಫ್ಲವರ್. ಆಗಲೇ ಹೇಳಿದೆ, ರೋಸ್ ಇಸ್ ಅ ಬ್ಯೂಟಿಫುಲ್ ಫ್ಲವರ್, ಎ ಸಿಂಪಲ್ ಸ್ಟೇಟ್ಮೆಂಟ್. ಈ ಥರ ಸರಳವಾದಂಥ ವಾಕ್ಯಗಳು, ಅವುಗಳನ್ನು ನಾವೇನಂತೀವಿ ಅಂದರೆ ಡಿಕ್ಲರೇಟಿವ್ ಸೆಂಟೆನ್ಸ್ ಆರ್ ಅಸರ್ಟಿವ್ ಸೆಂಟೆನ್ಸ್ ಅಂತೀವಿ. ತುಂಬ ಸಿಂಪಲಾಗಿ ನೆನ್ಪಿಟ್ಕೋಬೇಕು. ಒಂದು ಸ್ಟೇಟ್ಮೆಂಟು, ಆಮೇಲೆ ಎಂಡ್ಸ್ ವಿತ್ ಫುಲ್ ಸ್ಟಾಪ್. ಅದನ್ನು ನಾವು ಇಂಗ್ಲೀಷ್ನಲ್ಲಿ ಡಿಕ್ಲರೇಟಿವ್ ಸೆಂಟೆನ್ಸ್ ಆರ್ ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಸರಳವಾಗಿ ಎಲ್ರಿಗೂ ಐಡಿಯಾ ಆಗಿದೆ ಅಂದ್ಕೊಂಡಿದ್ದೀನಿ, ಮೈಂಡಿಗೆ ಹೋಗಿದೆ, ಕ್ಲಾರಿಟಿ ಸಿಕ್ಕಿದೆ ಅಂತ. ಮುಂದೆ ನೆಕ್ಸ್ಟ್ ಸೆಂಟೆನ್ಸ್ಗೆ ಹೋಗೋಣ. ನೆಕ್ಸ್ಟ್ ಸೆಂಟೆನ್ಸ್ ಇಟ್ಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇದು ಇನ್ನೂ ಸಿಂಪಲ್ ನೆನ್ಪಿಟ್ಕೊಳ್ಳೋದು. ಡಿಕ್ಲರೇಟಿವ್ ಫುಲ್ ಸ್ಟಾಪಲ್ಲಿ ಎಂಡ್ ಆಗುತ್ತೆ, ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ ಅಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮೀನ್ಸ್ ಕ್ವಶನ್. ತುಂಬ ಸಿಂಪಲಾಗಿ ನೆನ್ಪಿಟ್ಕೊಳ್ಳೋದು. ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದರೆ ಸ್ಟೇಟ್ಮೆಂಟು, ಇಂಟ್ರಾಗೇಟಿವ್ ಸೆಂಟೆನ್ಸು ಕ್ವಶನ್. ಆಲ್ ಕ್ವಶನ್ಸ್ ಕಮ್ ಅಂಡರ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಎಲ್ಲ ಕ್ವಶನ್, ಇಂಗ್ಲೀಷಲ್ಲಿ ನೀವು ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಆ ಪ್ರಶ್ನೆ ಒಂದು ಇಂಟ್ರಾಗೇಟಿವ್ ಸೆಂಟೆನ್ಸಿಗೆ ಎಕ್ಸಾಂಪಲ್ ಆಗಿರುತ್ತೆ. ನೋಡಿ, ಡೆಫಿನಿಷನ್ ನೋಡೋಣ. ಎ ಸೆಂಟೆನ್ಸ್ ದಟ್ ಆಸ್ಕ್ಸ್ ಕ್ವಶನ್ಸ್, ಎ ಸೆಂಟೆನ್ಸ್ ದಟ್ ಆಸ್ಕ್ಸ್ ಕ್ವಶನ್ಸ್ ಈಸ್ ಕಾಲ್ಡ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಆಮೇಲೆ ಇದಕ್ಕೊಂದು ಪಂಕ್ಚುಯೇಷನ್. ಕ್ವಶನ್ ಅಂದ ತಕ್ಷಣ ನಮಗೆಲ್ರಿಗೂ ಐಡಿಯಾ ಸಿಕ್ಕಿರುತ್ತೆ. ವೆರಿ ಸಿಂಪಲ್, ಪಂಕ್ಚುಯೇಷನ್ ಏನಿರಬೇಕು? ಕ್ವಶನ್ ಮಾರ್ಕ್ ಇಸ್ ದ ಪಂಕ್ಚುಯೇಷನ್. ಇಟ್ ಎಂಡ್ಸ್ ವಿತ್ an interrogative sentence always ends with question mark. ನೋಡಿ, ಆಲ್ವೇಸ್ ಎಂಡ್ಸ್ ವಿತ್ ಅ ಕ್ವಶನ್ ಮಾರ್ಕ್. ಕ್ವಶನ್ ಮಾರ್ಕ್ ಬಗ್ಗೆ ಹೇಳೋ ಅವಶ್ಯಕತೆ ಎಲ್ಲ ಎಲ್ರಿಗೂ ಗೊತ್ತಿದೆ. ಕ್ವಶನ್ ಮಾರ್ಕಲ್ಲಿ ಎಂಡ್ ಆಗುತ್ತೆ. ಸೊ ಇದರದ್ದು ಸ್ಟ್ರಕ್ಚರ್ ಒಂದು ನೋಡ್ಕೊಂಬರೋಣ. ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ, ಆಫನ್ ಬಿಗಿನ್ಸ್ ವಿತ್ WH ವರ್ಡ್ಸ್. ಫಾರ್ ಎಕ್ಸಾಂಪಲ್, WH ವರ್ಡ್ಸ್ ಅಂದರೆ ಗೊತ್ತಿದೆ, WH ಕ್ವಶನ್ಸ್ ಅಂತ. ಅದ್ರ ಬಗ್ಗೆ ಬೇಕಾದ್ರೆ ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋ ಮಾಡೋಣ. ವಾಟ್, ವೇರ್, ವೈ, ಹೌ, ವೆನ್, ವಿಚ್, ಹೌ ಮೆನಿ, ಹೌ ಲಾಂಗ್, ಹೌ ಫಾರ್, ದೀಸ್ ಆರ್ ಆಲ್ ಕಾಲ್ಡ್ ಆಸ್ WH ಕ್ವಶನ್. ಈ ಇಂಟ್ರಾಗೇಟಿವ್ ಸೆಂಟೆನ್ಸು ಆಫನ್ ಬಿಗಿನ್ ವಿತ್ ಯಾವುದರಿಂದ? WH ವರ್ಡ್ಸ್ ಆರ್ ಸಮ್ಟೈಮ್ಸ್ ಆಕ್ಸಿಲರಿ ವರ್ಬ್ಸ್. ಇಂಗ್ಲೀಷಲ್ಲಿ ದೇರ್ ಆರ್ ಓನ್ಲಿ ಟೂ ಟೈಪ್ಸ್ ಆಫ್ ಕ್ವಶನ್ಸ್. ಒನ್ ಇಸ್ WH ಕ್ವಶನ್ ಆ್ಯಂಡ್ ಅನದರ್ ಒನ್ ಇಸ್ ಎಸ್ ಆರ್ ನೋ ಕ್ವಶನ್. WH ವರ್ಡಿಂದ ಸ್ಟಾರ್ಟ್ ಆಗುವಂಥದ್ದು ಎಲ್ಲ ಕ್ವಶನ್ಸನ್ನು WH ಕ್ವಶನ್ಸ್ ಅಂತೀವಿ. ಹೆಲ್ಪಿಂಗ್ ವರ್ಬ್ ಆರ್ ಆಕ್ಸಿಲರಿ ವರ್ಬಿಂದ ಸ್ಟಾರ್ಟ್ ಆಗುವಂಥ ಕ್ವಶನ್ಸನ್ನು ಎಸ್ ಆರ್ ನೋ ಕ್ವಶನ್ಸ್ ಅಂತ ಕರಿತೀವಿ. ಅದೇ ಇಲ್ಲಿಯ ಸ್ಟ್ರಕ್ಚರು ಕೂಡ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ WH ವರ್ಡಿಂದ ಸ್ಟಾರ್ಟ್ ಆಗಿರುತ್ತೆ, ಆರ್ ಆಕ್ಸಿಲರಿ ಮೀನ್ಸ್ ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಡು, ಡಸ್ಸು, ಈಸು, ಆಸು, ಆರು, ಕೆನ್ನು, ಈ ಥರದವೆಲ್ಲ ಒಂದು ವರ್ಡ್ಸಿಂದ ಸ್ಟಾರ್ಟ್ ಆಗಿದೆ ಯಾವುದಾದ್ರೂ ಕ್ವಶನ್ನು ಅಂದರೆ ದಟ್ಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ನೆಕ್ಸ್ಟು ಎಕ್ಸಾಂಪಲ್ಸ್ ನೋಡೋಣ. ಇದಕ್ಕೂ ಸೋ ಮೆನಿ ಎಕ್ಸಾಂಪಲ್ಸ್ ಕ್ಯಾನ್ ಬಿ ಗಿವನ್. ಇಲ್ಲೊಂದೆರಡು ಎಕ್ಸಾಂಪಲ್ ನೋಡೋಣ. ವಾಟ್ ಇಸ್ ಯುವರ್ ನೇಮ್? ಇಟ್ಸ್ ಅನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಡು ಯು ಲೈಕ್ ಚಾಕ್ಲೇಟ್? ಇಂಟ್ರಾಗೇಟಿವ್ ಸೆಂಟೆನ್ಸ್. ಹೂ ಆರ್ ಯು? ಇಂಟ್ರಾಗೇಟಿವ್ ಸೆಂಟೆನ್ಸ್. ಹೌ ಓಲ್ಡ್ ಆರ್ ಯು? ಇಂಟ್ರಾಗೇಟಿವ್ ಸೆಂಟೆನ್ಸು. ವೇರ್ ಆರ್ ಯು ಗೋಯಿಂಗ್? How many days in a week? Is it a pen? ಈ ಥರದ ಸೋ ಮೆನಿ ಕ್ವಶನ್ಸ್ ನಾವು ಕೇಳ್ಬೋದಲ್ಲ. ಈ ಎಲ್ಲ ಕ್ವಶನ್ಸನ್ನು ಕೂಡ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತೇಳಿ ಸುಲಭವಾಗಿ ಕರಿಬೋದು. ಸೊ ಇದ್ರ ಬಗ್ಗೆ ಯಾರಿಗೂ ಯಾವುದೇ ಅನುಮಾನ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಮೀನ್ಸ್ ಕ್ವಶನ್, ಎಂಡ್ಸ್ ವಿತ್ ಕ್ವಶನ್ ಮಾರ್ಕ್. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ನಮಗೆ ಇಂಟ್ರಾಗೇಟಿವ್ ಸೆಂಟೆನ್ಸು ಸ್ಪಷ್ಟವಾಗಿ ಮೈಂಡಿಗೆ ಹೋಗಿಬಿಡತ್ತೆ. ಸೊ ನೆಕ್ಸ್ಟ್ ಆಗಿದ್ದರೆ ಥರ್ಡ್ ಒನ್. ನೆಕ್ಸ್ಟ್ ಇದಕ್ಕೆ ಹೋಗೋಣಲ್ಲ. ಎಸ್, ನೆಕ್ಸ್ಟ್ ಇಟ್ಸ್ ಥರ್ಡ್ ಒನ್, ಇಂಪೆರೇಟಿವ್ ಸೆಂಟೆನ್ಸ್. ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದರೆ ಸ್ಟೇಟ್ಮೆಂಟು, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಕ್ವಶನ್. ಆದರೆ ಇಂಪೆರೇಟಿವ್ ಸೆಂಟೆನ್ಸ್ ಅಂದರೆ ಏನು? ಇಂಪೆರೇಟಿವ್ ಸೆಂಟೆನ್ಸ್ ಒಂದೇ ಸೆಂಟೆನ್ಸಲ್ಲೇ ಒಂದು 3 ಕಾನ್ಸೆಪ್ಟ್ಸ್ ಬರುತ್ತೆ. ಯಾವ್ಯಾವುದಾದ್ರು 3 ಕಾನ್ಸೆಪ್ಟ್ಸ್ ಅಂತ ಹೇಳಿದ್ರೆ, ಇಂಪೆರೇಟಿವ್ ಸೆಂಟೆನ್ಸ್ ಅಂದರೆ ಎ ಸೆಂಟೆನ್ಸ್ ವಿಚ್ ಮೇಕ್ಸ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಎ ಸೆಂಟೆನ್ಸ್ ವಿಚ್ ಮೇಕ್ಸ್ ಆರ್ ಗಿವ್ಸ್ ಕಮ್ಯಾಂಡ್ ಅಂದರೆ ಆರ್ಡರ್, ರಿಕ್ವೆಸ್ಟ್ ಆರ್ ವಿಶ್. 3 ಇರುತ್ತೆ ಇದರಲ್ಲಿ. ಇಂಪೆರೇಟಿವ್ ಸೆಂಟೆನ್ಸಲ್ಲಿ ಕಮ್ಯಾಂಡ್ ಇರುತ್ತೆ, ರಿಕ್ವೆಸ್ಟ್ ಇರುತ್ತೆ, ವಿಶ್ಯೂ ಇರುತ್ತೆ. ಯಾವ ಸೆಂಟೆನ್ಸಲ್ಲಿ ಕಮ್ಯಾಂಡ್ ಇದೆಯೋ ಅದು ಇಂಪೆರೇಟಿವ್ ಸೆಂಟೆನ್ಸ್ಗೆ ಎಕ್ಸಾಂಪಲ್. ಯಾವ ಸೆಂಟೆನ್ಸಲ್ಲಿ ನೋಡಿ, ಯಾವ ಸೆಂಟೆನ್ಸಲ್ಲಿ ಕಮ್ಯಾಂಡ್ ಇರುತ್ತೋ,
ಕಮ್ಯಾಂಡ್ಗೆ ಇನ್ನೊಂದು ಹೆಸರೇನು? ಎಸ್, ಕಮ್ಯಾಂಡ್ಗೆ ಇನ್ನೊಂದು ಹೆಸರು ಇದೆ. ಯಾವುದದು ಹೆಸರು? ಕಮ್ಯಾಂಡ್ಗೆ ಆರ್ಡರ್ ಅಂತ ಕರಿತೀವಿ. ಯಾವ ಸೆಂಟೆನ್ಸಲ್ಲಿ ಆರ್ಡರ್ ಇದೆಯೋ ಅಥವಾ ಕಮ್ಯಾಂಡ್ ಇದೆಯೋ ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ ಆರ್ಡರ್ನ, ಅದನ್ನು ನಾನು ಆಮೇಲೆ ಮತ್ತೆ ಇನ್ನೊಂದು ಸರಿ ಹೇಳ್ತೀನಿ. ಎಕ್ಸಾಂಪಲ್ ನೋಡಬೇಕಾದ್ರೆ ನೋಡ್ತಾ ಹೋಗೋಣ. ದೆನ್ ವಿಚ್ ಮೇಕ್ಸ್ ರಿಕ್ವೆಸ್ಟನ್ನು ಐಡೆಂಟಿಫೈ ಮಾಡೋದು ಇದು ಕೂಡ ತುಂಬ ಈಸಿ, ಆಮೇಲೆ ಅದನ್ನು ಹೇಳ್ತೀನಿ. ಆಫರ್ ವಿಶನ್ನು ಹೇಗೆ ಐಡೆಂಟಿಫೈ ಮಾಡೋದು? ಮೂರು ತುಂಬ ಈಸಿ, ತುಂಬ ಸಿಂಪಲ್ ಆಗಿದೆ. ಫುಲ್ ಸ್ಟಾಪ್ ಇದ್ದರೆ ಡೆಕ್ಲರೇಟಿವ್ ಸೆಂಟೆನ್ಸ್ ಅಂತ ನೋಡಿದ್ವಿ, ಕ್ವಶನ್ ಮಾರ್ಕ್ ಇತ್ತು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ನೋಡಿದ್ವಿ. ಹಾಗಾದರೆ ಇಂಪೆರೇಟಿವ್ ಸೆಂಟೆನ್ಸು ಪಂಕ್ಚುಯೇಷನ್ ಏನಾಗಿರುತ್ತೆ ಅನ್ನೋದು ಒಂದು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲೇ ನೋಡಿ, ದ ಸಬ್ಜೆಕ್ಟ್ ಯು ಈಸ್ ಆಫನ್ ಅಂಡರ್ಸ್ಟುಡ್. ಈ ಇಂಪೆರೇಟಿವ್ ಸೆಂಟೆನ್ಸಲ್ಲಿ ಹೇಗೆ ನಾವು ಅಸರ್ಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ಒಂದು ಸಬ್ಜೆಕ್ಟು ಆ ನಂತರದಲ್ಲಿ ವರ್ಬ್ ಆರ್ ಪ್ರೆಡಿಕೇಟ್ ಎಲ್ಲ ಬರುತ್ತೆ. ಬಟ್ ಇಂಪೆರೇಟಿವ್ ಸೆಂಟೆನ್ಸಲ್ಲಿ ಫಸ್ಟ್ ವರ್ಡು ಸಬ್ಜೆಕ್ಟ್ ಯಾವುದೂ ಇರೋದಿಲ್ಲ, ಆದರೆ ಮ್ಯಾಕ್ಸಿಮಮ್ ಆಗೋದು ಯು ಅನ್ನುವುದು ಸಬ್ಜೆಕ್ಟ್ ಆಗಿರುತ್ತೆ. ಬಟ್ ಯು ವಿಲ್ ಬಿ ಹಿಡನ್, ಅದಲ್ಲಿ ಕಾಣಿಸ್ತಿರೋದಿಲ್ಲ, ಅದು ಅಂಡರ್ಸ್ಟುಡ್. ಸೊ ಅದನ್ನು ಎಕ್ಸಾಂಪಲ್ ನೋಡಿದ್ಮೇಲೆ ನಮಗೆ ಡೀಟೇಲಾಗಿ ಇನ್ನೂ ಐಡಿಯಾ ಸಿಕ್ಕತ್ತೆ ಕೂಡ. ಇದರ ಪಂಕ್ಚುಯೇಷನ್ ಏನು ಅಂದರೆ ನೋಡಿ, ಯೂಶ್ವಲಿ ಎಂಡ್ಸ್ ವಿತ್ ಅ ಪೀರಿಯಡ್. ಇದು ನಾರ್ಮಲ್ ಆಗಿ ಇಂಪೆರೇಟಿವ್ ಸೆಂಟೆನ್ಸು ಪೀರಿಯಡ್ ಮೂಲಕ ಆರ್ ಫುಲ್ ಸ್ಟಾಪ್ ಮೂಲಕ ಎಂಡ್ ಆಗುತ್ತೆ. ಬಟ್ ಕ್ಯಾನ್ ಎಂಡ್ ವಿತ್ ಆ್ಯನ್ ಎಕ್ಸ್ಕ್ಲಮೇಷನ್ ಪಾಯಿಂಟ್. ಕೆಲವೊಂದು ಟೈಮು ಎಕ್ಸ್ಕ್ಲಮೇಟ್ರಿ ಪಾಯಿಂಟ್ ಮೂಲಕನೂ ಕೂಡ ಅಥವಾ ಎಕ್ಸ್ಕ್ಲಮೇಷನ್ ಪಾಯಿಂಟ್ ಮೂಲಕನೂ ಕೂಡ ಅದು ಎಂಡ್ ಆಗುತ್ತೆ. ಇಫ್ ದ ಕಮ್ಯಾಂಡ್ ಈಸ್ ಫೋರ್ಸ್ಫುಲ್. ಯಾವಾಗ ಆ ಕಮ್ಯಾಂಡು ಫೋರ್ಸ್ಫುಲ್ ಆಗಿರುತ್ತೋ, ನೀನು ಮಾಡಲೇಬೇಕು ಅಂತ ಹೇಳುವಂಥ ಪರಿಸ್ಥಿತಿ ಬರುತ್ತೋ ಅಂಥ ಸೆಂಟೆನ್ಸಸ್ಸಲ್ಲಿ ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಇರುತ್ತೆ. ಉಳಿದಿರೋ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಇಂಪೆರೇಟಿವ್ ಸೆಂಟೆನ್ಸು ಏನಾಗಿರುತ್ತೆ? ಫುಲ್ ಸ್ಟಾಪ್ ಆರ್ ಪೀರಿಯಡ್ ಇರುತ್ತೆ. ಇಲ್ಲಿ ಒಂದು 3 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಆ 3 ಎಕ್ಸಾಂಪಲನ್ನು ನೋಡ್ಕೊಳ್ತಾ ನಾವು ಡಿಫ್ರೆನ್ಷಿಯೇಟ್ ಮಾಡೋದು ಮತ್ತು ಐಡೆಂಟಿಫಿಕೇಷನ್ ಹೇಗೆ ಇಂಪೆರೇಟಿವ್ ಸೆಂಟೆನ್ಸ್ ಅಂತ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಎಕ್ಸಾಂಪಲ್ ಬಂತು ನಿಮಗೆ, ಪ್ಲೀಸ್ ಪಾಸ್ ದ ಸಾಲ್ಟ್. ಪ್ಲೀಸ್ ಪಾಸ್ ದ ಸಾಲ್ಟ್. ಇಲ್ಲಿದು ಏನಾಗಿರುತ್ತೆ? ಯಾವುದು? ಕಮ್ಯಾಂಡ್ ಅಥವಾ ರಿಕ್ವೆಸ್ಟ್ ಆರ್ ವಿಶ್. ಸೊ ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ದಿಸ್ ಈಸ್ ಅ ರಿಕ್ವೆಸ್ಟ್. ಹೇಗೆ? ಯಾವ ಸೆಂಟೆನ್ಸಲ್ಲಿ ಪ್ಲೀಸ್ ಅಂತ ಬಂದಿದೆಯೋ, ಪ್ಲೀಸ್ ಅಂತ ಬಂದರೆ ಆಟೋಮೆಟಿಕಲಿ ದಟ್ಸ್ ಅ ರಿಕ್ವೆಸ್ಟ್. ಇದು ಇಂಪೆರೇಟಿವ್ ಸೆಂಟೆನ್ಸು. ಇಂಪೆರೇಟಿವ್ ಸೆಂಟೆನ್ಸಲ್ಲಿ ರಿಕ್ವೆಸ್ಟ್ ಪ್ಲೀಸ್. ಇಲ್ಲಿ ನೋಡಿ, ಇಲ್ಲೆಲ್ಲೂ ಕೂಡ ಸಬ್ಜೆಕ್ಟ್ ಯು ಅಂತ ಇಲ್ಲ, ಬಟ್ ಇಟ್ ಅಂಡರ್ಸ್ಟುಡ್. ಯು ಪ್ಲೀಸ್ ಪಾಸ್ ದ ಸಾಲ್ಟ್ ಅಂತ ಹೇಳಿದ್ರೆ ಕೇಳೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ದಟ್ ಯು ಈಸ್ ಹಿಡನ್ ಹಿಯರ್. ಸೊ ಇನ್ಸ್ಟೆಡ್ ಆಫ್ ಯೂಸಿಂಗ್ ಯು ವಿ ಜಸ್ಟ್ ಟೆಲ್ ಪ್ಲೀಸ್ ಪಾಸ್ ದ ಸಾಲ್ಟ್. ಸೊ ಪ್ಲೀಸ್ ಇದೆ, ದಿಸ್ ಇಸ್ ಇಂಪೆರೇಟಿವ್ ಸೆಂಟೆನ್ಸ್ ಆ್ಯಂಡ್ ರಿಕ್ವೆಸ್ಟಿಗೆ ಎಕ್ಸಾಂಪಲ್. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ, ಸ್ಟಾಪ್ ಟಾಕಿಂಗ್. ಸ್ಟಾಪ್ ಟಾಕಿಂಗ್. ಇಲ್ಲಿ ಸ್ಟಾಪ್ ಟಾಕಿಂಗ್ ಅಂತಿದೆ. ದಿಸ್ ಈಸ್ ಅ ಕಮ್ಯಾಂಡ್. ಕಮ್ಯಾಂಡ್ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಇಂಪೆರೇಟಿವ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಯು ಅಂತ ಇರೋದಿಲ್ಲ. ಈ 3 ಎಕ್ಸಾಂಪಲ್ಲು ಇರೋದಿಲ್ಲ. ಫಸ್ಟ್ ಇದರಲ್ಲಿ ಪ್ಲೀಸ್ ಇದೆ, ನೆಕ್ಸ್ಟು ಬೇರೆ ಬರುತ್ತೆ. ಆದರೆ ಇದು ಕಮ್ಯಾಂಡ್ ಅಂತ ಹೇಗೆ ಗೊತ್ತಾಗೋದು ನಮಗೆ ಅಂತ ಹೇಳಿದ್ರೆ, ವರ್ಬ್ ಮೂಲಕ ಸ್ಟಾರ್ಟ್ ಆಗಿರುತ್ತೆ ಒಂದು ಸೆಂಟೆನ್ಸು. ಯಾವ ಸೆಂಟೆನ್ಸು ಡೈರೆಕ್ಟ್ಲಿ ಮೈನ್ ವರ್ಬಿಂದ ಸ್ಟಾರ್ಟ್ ಆಗುತ್ತೋ, ಮೈನ್ ವರ್ಬು, ಆಕ್ಸಿಲರಿ ವರ್ಬು, ಹೆಲ್ಪಿಂಗ್ ವರ್ಬ್, ಅದ್ರ ಬಗ್ಗೆ ಎಲ್ಲ ಮತ್ತೆ ನಾನು ಡೀಟೇಲಾಗಿ ಹೇಳ್ತೀನಿ. ಆಗಲೇ ಆಕ್ಸಿಲರಿ ವರ್ಬ್ ಬಂದೆ. ಹಾಗಂದರೆ ಏನು ಅನ್ನೋದನ್ನು ವಿ ಕ್ಯಾನ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ. ಫಾರ್ಮ್ಸ್ ಆಫ್ ವರ್ಬ್ ಅಂದರೆ ಮೊನ್ನೆ ಗೊತ್ತಿದೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ. ನೆಕ್ಸ್ಟು ಫಾರ್ಮ್ಸ್ ಆಫ್ ವರ್ಬ್ಸ್ ಆ್ಯಂಡ್ ಕೈಂಡ್ಸ್ ಆಫ್ ವರ್ಬ್ಸ್ನ ಬಗ್ಗೆ ನಾನು ವಿಡಿಯೋನ ಮಾಡ್ತೀನಿ. ಅವತ್ತಿನ ದಿನ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಬಟ್ ಈಗ ಯಾವ ಸೆಂಟೆನ್ಸು ವರ್ಬ್ ಮೂಲಕನೇ ಸ್ಟಾರ್ಟ್ ಆಗಿರುತ್ತೋ ಅಥವಾ ಅದು ಮೇನ್ ವರ್ಬಿಂದನೇ ಸ್ಟಾರ್ಟ್ ಆಗಿರುತ್ತೋ ಅದನ್ನು ನಾವು ಇಂಪೆರೇಟಿವ್ ಸೆಂಟೆನ್ಸಲ್ಲಿ ಕಮ್ಯಾಂಡ್ ಅಂತ ಕರಿತೀವಿ. ಹೆಲ್ಪಿಂಗ್ ವರ್ಬಿಂದ ಶುರುವಾದರೆ ಅದು ನಮ್ಗೆ ಆಲ್ರೆಡಿ ಗೊತ್ತು, ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗುತ್ತೆ. ಬಟ್ ಮೇನ್ ವರ್ಬ್ ಮೂಲಕನೇ ಸ್ಟಾರ್ಟ್ ಆಗುತ್ತೆ, ಕ್ವಶನ್ ಮಾರ್ಕ್ ಇರೋದಿಲ್ಲ, ದಟ್ ಈಸ್ ಇಂಪೆರೇಟಿವ್ ಸೆಂಟೆನ್ಸ್. ಸೊ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ದೆನ್ ನೋಡಿ, ಸ್ಟಾಪ್ ಟಾಕಿಂಗ್, ಇಟ್ಸ್ ಅ ಫೋರ್ಸ್. ಅಲ್ಲಿ ಫೋರ್ಸ್ ಇದೆ. ಸೊ ದಟ್ ಎಲ್ಲಿ ಫೋರ್ಸ್ ಇರುತ್ತೋ ಅದನ್ನು ನಾವು ಅಲ್ಲಿ ನಾವು ಏನನ್ನು ಹಾಕಬೇಕು? ಎಕ್ಸ್ಕ್ಲಮೇಟರಿ ಮಾರ್ಕನ್ನು ಹಾಕಬೇಕು. ಕಮ್ಯಾಂಡಲ್ಲಿ ಫೋರ್ಸ್ ಇದೆ. ಸೊ ದೆನ್ ದಟ್ ಇಸ್ ಎಕ್ಸ್ಕ್ಲಮೇಟರಿ ಮಾರ್ಕ್ to be added in that particular sentence. Next, last one, ಇನ್ನೊಂದು ಎಕ್ಸಾಂಪಲ್, ವಿಶ್ ಯು ಹ್ಯಾಪಿ ನ್ಯೂ ಇಯರ್. ತುಂಬ ಸಿಂಪಲಾಗಿ ಗೊತ್ತಾಗ್ಬಿಡುತ್ತೆ. ಇಟ್ಸ್ ಆನ್ ಎಕ್ಸಾಂಪಲ್ ಫಾರ್ ವಿಶ್. ನೋಡಿ, ವಿಶ್ ಅನ್ನೋ ವರ್ಡಿಂದನೇ ಸ್ಟಾರ್ಟ್ ಆಗಿದೆ. ದಿಸ್ ಈಸ್ ಅ ವಿಶ್.
ಯಾವ ಸೆಂಟೆನ್ಸ್ ವಿಶ್ ಅಂತ ಶುರುವಾಗುತ್ತೋ, ವಿಶ್ಶಿಂದ ಸ್ಟಾರ್ಟ್ ಆಗುತ್ತೋ ಇಂಪೆರೇಟಿವ್ ಸೆಂಟೆನ್ಸು, ಇಂಪೆರೇಟಿವ್ ಸೆಂಟೆನ್ಸಲ್ಲಿ ವಿಶ್. ಯಾವ ಸೆಂಟೆನ್ಸು ಪ್ಲೀಸಿಂದ ಸ್ಟಾರ್ಟ್ ಆಗುತ್ತೋ ಇಂಪೆರೇಟಿವ್ ಸೆಂಟೆನ್ಸು ಅದು ರಿಕ್ವೆಸ್ಟ್. ಯಾವ ಸೆಂಟೆನ್ಸು ಡೈರೆಕ್ಟು ವರ್ಬಿಂದ ಸ್ಟಾರ್ಟ್ ಆಗುತ್ತೋ ಅದು ಕೂಡ ಇಂಪೆರೇಟಿವ್ ಸೆಂಟೆನ್ಸು, ಬಟ್ ದಟ್ಸ್ ಎ ಕಮ್ಯಾಂಡ್. ಈ 3 ಐಡಿಯಾ ಪಕ್ಕಾ ಸಿಕ್ಬಿಟ್ರೆ ನೀವು ಈ ಥರದ್ದು 100 ಎಕ್ಸಾಂಪಲ್ಗಳನ್ನು ಕೊಡ್ಬೋದು ಮತ್ತು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಇಂಪೆರೇಟಿವ್ ಸೆಂಟೆನ್ಸ್ ಅಂತ. ಸೊ ಇಂಪೆರೇಟಿವ್ ಸೆಂಟೆನ್ಸ್ ಬಗ್ಗೆ ಒಂದಿಷ್ಟು ಸ್ಪಷ್ಟವಾದ ಐಡಿಯಾ ಸಿಕ್ಕಿದೆ ಅನ್ನೋದು ನನ್ನ ಹೋಪ್. ಸಿಕ್ಕಿದೆ ಅಲ್ವಾ? ಆಗಿದ್ರೆ ಎಲ್ರಿಗೂ ಸಿಕ್ಕಿದೆ ಅಂತ ಹೇಳಿದ್ರೆ ಮುಂದಿನ ಒಂದು ಸ್ಲೈಡ್ಗೆ ಹೋಗೋಣ. ನೆಕ್ಸ್ಟು ದಟ್ಸ್ ಅಬೌಟ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಹಾಗಾದರೆ ಏನು? ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂದರೆ ಡಿಕ್ಲರೇಟಿವ್ ಸ್ಟೇಟ್ಮೆಂಟು, ಇಂಟ್ರಾಗೇಟಿವ್ ಕ್ವಶನ್ನು, ಇಂಪೆರೇಟಿವ್ ಆರ್ಡರ್ ಆರ್ ಕಮ್ಯಾಂಡ್, ರಿಕ್ವೆಸ್ಟ್ ಆ್ಯಂಡ್ ವಿಶ್. ಹಾಗಿದ್ರೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂದರೆ ಏನು? ಎ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಎಮೋಷನ್ ಸಚ್ ಆಸ್ ಸರ್ಪ್ರೈಸ್, ಆ್ಯಂಗರ್, ಜಾಯ್ ಆರ್ ಎಕ್ಸೈಟ್ಮೆಂಟ್ ಈಸ್ ಕಾಲ್ಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ನೋಡಿ, ಯಾವ ಸೆಂಟೆನ್ಸಲ್ಲಿ ಸ್ಟ್ರಾಂಗ್ ಎಮೋಷನನ್ನು ಎಕ್ಸ್ಪ್ರೆಸ್ ಮಾಡಲಾಗುತ್ತೋ ಆ ಸ್ಟ್ರಾಂಗ್ ಎಮೋಷನ್ಸಲ್ಲಿ ಯಾವ್ಯಾವುದು? ಸಚ್ ಆಸ್ ಸರ್ಪ್ರೈಸ್, ಆ್ಯಂಗರ್, ಜಾಯ್ ಆರ್ ಇವನ್ ಎಕ್ಸೈಟ್ಮೆಂಟ್. ಅದು ಸರ್ಪ್ರೈಸ್ ಆಗ್ಬೋದು, ಆ್ಯಂಗ್ರಿ ಕೋಪ ಆಗ್ಬೋದು, ಜಾಯ್ ಖುಷಿಯಾಗಿರ್ಬೋದು, ಎಕ್ಸೈಟ್ಮೆಂಟು ಆಗಿರ್ಬೋದು, ಉದ್ವೇಗ ಆಗಿರ್ಬೋದು. ಆ ಉದ್ವೇಗ ಅವೆಲ್ಲವನ್ನು ಸೇರಿ ನಾವೇನಂತೀವಿ? ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಕರಿತೀವಿ. ಇದಕ್ಕೊಂದು ಪಂಕ್ಚುಯೇಷನ್ ಇದೆ. ಇದನ್ನು ನೆನ್ಪಿಟ್ಕೊಳ್ಳೋದು ಭಾಳ ಸಿಂಪಲ್. ಹೇಗೆ ಕ್ವಶನ್ ಮಾರ್ಕ್ ಇದ್ದರೆ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವೋ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ನೆನ್ಪಿಟ್ಕೊಳ್ಳೋದು ತುಂಬ ಈಸಿ. ಹೇಗೆ? ಇಟ್ ಆಲ್ವೇಸ್ ಎಂಡ್ಸ್ ವಿತ್ ಎಕ್ಸ್ಕ್ಲಮೇಟರಿ ಮಾರ್ಕ್. ಯಾವಾಗಲೂ ಈ ಸೆಂಟೆನ್ಸು ಎಕ್ಸ್ಕ್ಲಮೇಟರಿ ಸೆಂಟೆನ್ಸು ಎಕ್ಸ್ಕ್ಲಮೇಷನ್ ಪಾಯಿಂಟ್ ಅಥವಾ ಎಕ್ಸ್ಕ್ಲಮೇಟರಿ ಮಾರ್ಕ್ ಅಂತ ಕರಿತೀವಿ. ಆಶ್ಚರ್ಯ ಸೂಚಕ ಚಿಹ್ನೆ ಅಂತ ಕರಿತೀವಲ್ಲ, ಆ ಆಶ್ಚರ್ಯ ಸೂಚಕ ಚಿಹ್ನೆ ಅಥವಾ ಎಕ್ಸ್ಕ್ಲಮೇಟರಿ ಮಾರ್ಕಿಂದ ಎಂಡ್ ಆಗಿದ್ದರೆ ಆ ಸೆಂಟೆನ್ಸನ್ನು ನಾವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಸೊ ಕ್ಲಿಯರ್ ಐಡಿಯಾ ಸಿಕ್ಕಿದೆ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಬಗ್ಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇದರ ಪಂಕ್ಚುಯೇಷನ್ ಏನು ಅನ್ನೋದು ಗೊತ್ತಾಗಿದೆ. ಸೊ ಈಗ ಇದಕ್ಕೊಂದಿಷ್ಟು ಎಕ್ಸಾಂಪಲ್ ನೋಡೋಣಲ್ವಾ? ಯಾವ ಥರದ್ದು ಇರುತ್ತೆ ಎಕ್ಸಾಂಪಲ್ಸ್ ಅಂತ ನೋಡೋದಾದರೆ ಇಲ್ಲಿ ನೋಡಿ, ಒಂದಿಷ್ಟು ಎಕ್ಸಾಂಪಲ್ಸ್ ಇದೆ. ಐ ಕಾಂಟ್ ಬಿಲೀವ್ ವಿ ಓನ್. ಐ ಕಾಂಟ್ ಬಿಲೀವ್ ವಿ ಓನ್ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ. ದೆನ್ ಇಲ್ಲೊಂದು ಜಾಯ್ ಇದೆ, ಜೊತೆಗೆ ಸರ್ಪ್ರೈಸ್ ಇದೆ. ಐ ಕಾಂಟ್ ಬಿಲೀವ್ ಸಡನ್ನಾಗಿ ಆಗುವಂಥ ಒಂದು ಸ್ಟ್ರಾಂಗ್ ಎಮೋಷನ್ ಅದು. ಸೊ ಜಾಯ್ ವಿತ್ ಸರ್ಪ್ರೈಸ್. ನೆಕ್ಸ್ಟು ದಟ್ ವಾಸ್ ಎ ಜಾಯಿಂಟ್ ಸ್ಪೈಡರ್. ಸಣ್ಣಗೆ ಒಂದು ಸ್ಪೈಡರ್ ಕಾಣ್ಬಿಡುತ್ತೆ ಎದುರುಗಡೆ. ದಟ್ ವಾಸ್ ಅ ಜಾಯಿಂಟ್ ಸ್ಪೈಡರ್ ಅಂತೀವಿ. ಅಂದರೆ ಅಲ್ಲೊಂದು ಸ್ಟ್ರಾಂಗ್ ಎಮೋಷನ್ ಇದೆ, ಫಿಯರು ಇದೆ. ಭಯ ಇದ್ದಾಗಲೂ ಕೂಡ ನಾವು ಅದನ್ನು ಎಕ್ಸ್ಕ್ಲಮೇಟರಿ ಸೆಂಟೆನ್ಸನ್ನು ಯೂಸ್ ಮಾಡ್ತೀವಿ. ಕಾಮನ್ನಾಗಿ ಸರಳವಾಗಿ ಹೇಳಬೇಕಾದ್ರೆ ಡಿಕ್ಲರೇಟಿವ್ ಹೇಳ್ತೀವಿ, ಕ್ವಶನ್ ಕೇಳೋದಾದರೆ ಇಂಟ್ರಾಗೇಟಿವ್ ಹೇಳ್ತೀವಿ, ಕಮ್ಯಾಂಡು, ರಿಕ್ವೆಸ್ಟು, ವಿಶ್ ಇದ್ದಾಗ ಇಂಪೆರೇಟಿವ್ ಹೇಳ್ತೀವಿ, ಭಯ ಇದ್ದಾಗ, ಎಕ್ಸೈಟ್ಮೆಂಟ್ ಇದ್ದಾಗ, ಜಾಯ್ ಇದ್ದಾಗ, ಆ್ಯಂಗ್ರಿ ಇದ್ದಾಗ ಅವಾಗೆಲ್ಲ ಸಂದರ್ಭದಲ್ಲೂ ಕೂಡ ಎಕ್ಸ್ಕ್ಲಮೇಟರಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ದಟ್ ವಾಸ್ ಎ ಜಾಯಿಂಟ್ ಸ್ಪೈಡರ್. ನೋಡಿ, ಆ ಒಂದು ಸ್ಪೈಡರ್ ನೋಡಿ ನನಗೆ ಎಷ್ಟು ದೊಡ್ಡದಿದೆ, ಭಯ ಆಗ್ತಾ ಇದೆ. ಸೊ ದ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆ್ಯಂಡ್ ಎಂಡ್ಸ್ ವಿತ್ ಎಕ್ಸ್ಕ್ಲಮೇಟರಿ ಮಾರ್ಕ್. ವಾಟ್ ಬ್ಯೂಟಿಫುಲ್ ಸನ್ಸೆಟ್. ಒಂದು ಸನ್ಸೆಟ್ ನೋಡ್ತಿದ್ದೀವಿ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ವಾಟ್ ಬ್ಯೂಟಿಫುಲ್ ಸನ್ಸೆಟ್ ಇಟ್ ಈಸ್ ಅಂತ ಮುಂದೆ ಸೇರಿಸ್ಬೋದು. ಕೆಲವೊಂದು ಟೈಮಲ್ಲಿ, ಮ್ಯಾಕ್ಸಿಮಮ್ ಟೈಮಲ್ಲಿ ಹೆಲ್ಪಿಂಗ್ ವರ್ಬಿಂದ ಎಂಡ್ ಆಗುತ್ತೆ ಅದು. ನೋಡಿ, ವಾಟ್ ಎ ಬ್ಯೂಟಿಫುಲ್ ಸನ್ಸೆಟ್. ಅಲ್ಲಿ ನಮಗೆ ಅಡ್ಮಿರೇಷನ್ ಇದೆ. ಇವನ್ ಅಡ್ಮಿರೇಷನ್ ಕೂಡ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಿಗೆ ಎಕ್ಸಾಂಪಲ್ ಆಗುತ್ತೆ. ಲಾಸ್ಟ್ ಒಂದು ನೋಡಿ, ವಾಟ್ ಎ ಬಿಗ್ ಆ್ಯನಿಮಲ್ ಇಟ್ ಈಸ್. ದೊಡ್ಡದಾಗಿರುವಂಥ ಅನಿಮಲ್ ನಮಗೆ ಎದುರುಗಡೆ ಕಾಣಿಸ್ತಾ ಇದೆ. ವಾಟ್ ಎ ಬಿಗ್ ಆ್ಯನಿಮಲ್ ಇಟ್ ಈಸ್. ಈಗ ಹೇಳಿದೆ ನಿಮಗೆ, ಹೆಲ್ಪಿಂಗ್ ವರ್ಬಿಂದ ಎಂಡ್ ಆಗಿರುತ್ತೆ ಕೆಲವೊಂದು ಟೈಮಲ್ಲಿ, ಬಟ್ ನಾಟ್ ಆಲ್ವೇಸ್. ಸೊ ಹೆಲ್ಪಿಂಗ್ ವರ್ಬಿಂದ ಎಂಡ್ ಆಗ್ತಾ ಇದೆ ಅಂದರೆ ನಮಗೆ ತುಂಬ ಈಸಿಯಾಗಿ ಇದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಐಡಿಯಾ ಸಿಕ್ಬಿಡುತ್ತೆ. ಜೊತೆಗೆ ಎಕ್ಸ್ಕ್ಲಮೇಟರಿ ಮಾರ್ಕು ಇರುತ್ತೆ. ಸೊ ಹಾಗಾಗಿ ಈಸಿಯಾಗಿ ನಮಗಿದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಅರ್ಥ ಆಗುತ್ತೆ. ನೋಡಿ, ಇದು ಒಂದು ಎಕ್ಸೈಟ್ಮೆಂಟನ್ನು ತೋರಿಸ್ತಾ ಇದೆ, ವಾಟ್ ಎ ಬಿಗ್ ಆ್ಯನಿಮಲ್ ಇಟ್ ಈಸ್ ಅನ್ನುವಂಥದ್ದು. ಸೊ ದೀಸ್ ಆರ್ ದ 4 ಮೈನ್ ಸೆಂಟೆನ್ಸಸ್ ಇನ್ ಇಂಗ್ಲೀಷ್. ಸೊ ಕ್ಲಿಯರ್ ಕಟ್ ಐಡಿಯಾ ಸಿಕ್ಕಿದೆ ಅಂತ, ಎಲ್ರಿಗೂ ಕೂಡ ಕ್ಲಿಯರ್ ಕಟ್ ಐಡಿಯಾ ಸಿಕ್ಕಿದೆ ಸೆಂಟೆನ್ಸಸ್ಗಳಂದರೆ ಏನು ಅಂತ. ಇನ್ನೊಂದು ಸರಿ ಫಾಸ್ಟಾಗಿ ನಾನು ರಿವೈಸ್ ಮಾಡ್ಕೊಂಡು ಹೋಗೋದಾದರೆ, ಈಗ ಆಲ್ರೆಡಿ 2-3 ಸರಿ ರಿವೈಸ್ ಮಾಡಿದ್ದೀನಿ. ಇನ್ನೊಂದು ಸರಿ
ರಿವೈಸ್ ಮಾಡಿದ್ರೆ ಇನ್ನೊಂದಿಷ್ಟು ಸ್ಪಷ್ಟತೆ ಮೈಂಡಲ್ಲಿ ನಿಂತುಬಿಡುತ್ತೆ ಅನ್ನೋ ಕಾರಣಕ್ಕೆ ಡಿಕ್ಲರೇಟಿವ್ ಸೆಂಟೆನ್ಸ್, ದ ಫಸ್ಟ್ ಸೆಂಟೆನ್ಸ್ ಇಸ್ ಡಿಕ್ಲರೇಟಿವ್ ಸೆಂಟೆನ್ಸ್ ಆರ್ ಅಸರ್ಟಿವ್ ಸೆಂಟೆನ್ಸ್. ಡಿಕ್ಲರೇಷನ್ ಆರ್ ಸ್ಟೇಟ್ಮೆಂಟ್ ends with full stop or period. Second sentence, interrogative sentence. Interrogative sentence means question, ends with question mark. Third one is imperative sentence. Imperative sentence means command or order, request and wish. Order, request, wish. Full stop in the end ಆಗುತ್ತೆ. If the order is forceful, it will be end with exclamatory mark. And the last one is exclamatory sentence. ಎಕ್ಸ್ಕ್ಲಮೇಟರಿ ಸೆಂಟೆನ್ಸು ಎಕ್ಸ್ಕ್ಲಮೇಟರಿ ಮಾರ್ಕ್ ಮೂಲಕ ಎಂಡ್ ಆಗುತ್ತೆ. ಆಮೇಲೆ ಇದೇನು ಹೇಳುತ್ತೆ, ಸ್ಟ್ರಾಂಗ್ ಎಮೋಷನನ್ನು ಹೇಳುತ್ತೆ. ಸರ್ಪ್ರೈಸು, ಆ್ಯಂಗ್ರಿ, ಎಕ್ಸೈಟ್ಮೆಂಟು, ಜಾಯ್ ಈ ಥರದ್ದು, ಅಥವಾ ಈವನ್ ಅಡ್ಮಿರೇಷನ್, ಇದೆಲ್ಲ ಸಂದರ್ಭದಲ್ಲಿ ನಾವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸನ್ನು ಯೂಸ್ ಮಾಡ್ತೀವಿ. ಸೊ ಇಷ್ಟು ತಿಳ್ಕೊಂಡ್ಮೇಲೆ ನಾವೊಂದು ಸಣ್ಣ ಎಕ್ಸಸೈಸ್ ಮಾಡಿ ನೋಡ್ಬೋದಲ್ವಾ ಎಷ್ಟು ಮಟ್ಟಿಗೆ ನಮ್ಮ ಮೈಂಡಿಗೆ ಹೋಗಿದೆ ಅಂತ. ಅದಕ್ಕಿಂತ ಮೊದಲು ನೋಡಿ, ಇಲ್ಲೊಂದು ಸ್ಮಾಲ್ ಸಮರಿ ಟೇಬಲ್ ಇದೆ, ಪೂರ್ತಿ ನಮಗೊಂದು ಐಡಿಯಾ ಸಿಕ್ಬಿಡುತ್ತೆ. ಫಸ್ಟ್ ಒನ್ ಈಸ್ ಡಿಕ್ಲರೇಟಿವ್, ಅದರಿಗೆ ಈಗ ಸೆಂಟೆನ್ಸಸ್ಸು ಟೈಪ್ಸ್ ಯಾವುದು, ಪರ್ಪಸ್ ಯಾವುದು, ನಿಮಗೆ ಎಲ್ಲದಕ್ಕೂ ಒಂದು ನೋಡಿ, ಬೇರೆ ಪೆನ್ ತಗೊಳ್ಳೋಣ. ಸಿ ಟೈಪು, ಪರ್ಪಸ್ಸು, ಎಂಡಿಂಗ್ ಪಂಕ್ಚುಯೇಷನ್, ಇದೆಲ್ಲ ನಮಗೆ ಸಿಕ್ಕಿದೆ ಐಡಿಯಾ. ಇನ್ನೊಂದು ಸರಿ ನೋಡೋದಾದರೆ ಫಸ್ಟ್ ಒನ್ ಈಸ್ ಡಿಕ್ಲರೇಟಿವ್ ಸೆಂಟೆನ್ಸ್. ಏನು ಹೇಳುತ್ತಿದ್ದೋ, ಟು ಟೆಲ್ ಆರ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ವಿ, ಸ್ಟೇಟ್. ಎಂಡಿಂಗ್ ಪಂಕ್ಚುಯೇಷನ್ ಏನು, ಪೀರಿಯಡ್. ಪೀರಿಯಡ್ ಮೀನ್ಸ್ ಫುಲ್ ಸ್ಟಾಪ್ ಅಂತ ಗೊತ್ತು, ಫುಲ್ ಸ್ಟಾಪ್. ದೆನ್ ಸೆಕೆಂಡ್ ಒನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಏನು, ಟು ಆಸ್ಕ್, ಕ್ವಶನ್ ಅಂತ ಹೇಳಿದ್ವಿ, ಕೇಳೋದು, ಕೇಳುವಂಥ ಕೆಲಸವನ್ನು ಇದು ಮಾಡುತ್ತೆ, ಟು ಆಸ್ಕ್. ಎಂಡಿಂಗ್ ಪಂಕ್ಚುಯೇಷನ್ ಕ್ವಶನ್ ಮಾರ್ಕ್. ಸಿ ಕ್ವಶನ್ ಮಾರ್ಕ್ ಈಸ್ ಅ ಎಂಡಿಂಗ್ ಪಂಕ್ಚುಯೇಷನ್. ದೆನ್ ಥರ್ಡ್ ಒನ್ ಇಂಪೇರೇಟಿವ್ ಸೆಂಟೆನ್ಸ್. ಇಂಪೇರೇಟಿವ್ ಸೆಂಟೆನ್ಸ್ ಅಂದರೆ ಟು ಕಮ್ಯಾಂಡ್, ರಿಕ್ವೆಸ್ಟ್ ಆರ್ ಇವನ್ ವಿಶ್. ಸೊ ಎಂಡು ಹೇಗೆ ಎಂಡ್ ಆಗುತ್ತೆ ಪಂಕ್ಚುಯೇಷನ್, ಯಾವ ಪಂಕ್ಚುಯೇಷನ್ನು, ಪೀರಿಯಡು, ಕೆಲವೊಂದು ಟೈಮು ಎಕ್ಸ್ಕ್ಲಮೇಟರಿ ಪಾಯಿಂಟು. ದೆನ್ ಲಾಸ್ಟ್ ಒನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಹೆಸರೇ ಹೇಳುವ ಹಾಗೆ ಇಟ್ ಎಕ್ಸ್ಪ್ರೆಸ್ ಎಮೋಷನ್ ಆ್ಯಂಡ್ ಎಕ್ಸ್ಕ್ಲಮೇಷನ್ ಪಾಯಿಂಟ್ ಅಥವಾ ಎಕ್ಸ್ಕ್ಲಮೇಟರಿ ಮಾರ್ಕ್ ಮೂಲಕ ಇದು ಎಂಡ್ ಆಗುತ್ತೆ. ಈ ಒಂದು ಚಾರ್ಟು ನೋಡಿದ ಮೇಲೆ ಆಮೇಲೆ ನಾನು ಇಷ್ಟರೊಳಗೆ ಒಂದು 2-3 ಸರಿ ರಿವೈಸ್ ಮಾಡಿದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಯಾರ ಮೈಂಡಲ್ಲೂ ಕೂಡ ಡೌಟ್ ಇರುತ್ತೆ ಅಂತ ನನಗೆ ಅನ್ನಿಸ್ತಿಲ್ಲ. ಯು ಹ್ಯಾವ್ ಅ ಕ್ಲಿಯರ್ ಪಿಕ್ಚರ್ ಅಬೌಟ್ sentences and the kinds of sentences, is it? Okay, let's move to an interactive exercise. ಒಂದು ಇಂಟ್ರಾಕ್ಟಿವ್ ಎಕ್ಸಸೈಸ್ ಮಾಡೋಣ ಅಲ್ವಾ? ಸರಿ, ಇಲ್ಲಿ ಬಂದು ನೋಡಿ, ಕ್ವಶನ್ಸ್ ಇದೆ. ಐಡೆಂಟಿಫೈ ದ ಟೈಪ್ ಆಫ್ ಈಚ್ ಸೆಂಟೆನ್ಸ್. ಈ ಒಂದು 5 ಕ್ವಶನ್ಸಲ್ಲಿ ಸೆಂಟೆನ್ಸ್ ನಾನು ಕೊಟ್ಟಿದ್ದೀನಿ, ಅದು ಯಾವ ಸೆಂಟೆನ್ಸ್ ಅನ್ನೋದನ್ನು ಹೇಳಬೇಕು. ಫಸ್ಟ್ ಒನ್, ಹೌ ಮೆನಿ ಬ್ರದರ್ಸ್ ಡು ಯು ಹ್ಯಾವ್? ಹೌ ಮೆನಿ ಬ್ರದರ್ಸ್ ಡು ಯು ಹ್ಯಾವ್? ಈ 4 ಸೆಂಟೆನ್ಸ್ಗಳಲ್ಲಿ ಇದು ಯಾವ ಸೆಂಟೆನ್ಸು? ಎಸ್, ಎಲ್ರಿಗೂ ಕ್ಲಿಯರಾಗಿ ಗೊತ್ತಾಗಿದೆ. ಎಸ್, ಇದು ಕ್ವಶನ್ ಮಾರ್ಕಿಂದ ಎಂಡ್ ಆಗಿದೆ. ಆಮೇಲೆ WH ವರ್ಡ್, ಹೌ ಈಸ್ ಆಲ್ಸೋ ಎ WH ವರ್ಡ್ ಗೊತ್ತಿದೆ. ವಾಟು, ವೇರು, ವೆನ್ನು, ವೈ ರೀತಿಯಲ್ಲೇ ಅಲ್ಲೊಂದು ಎಕ್ಸಾಮ್ಷನ್ ಇದೆ, ಹೌ ಅನ್ನೋದು. ಸೊ ಹೌವಿಂದ ಸ್ಟಾರ್ಟ್ ಆಗಿದೆ, ಕ್ವಶನ್ ಮಾರ್ಕಿಂದ ಎಂಡ್ ಆಗಿದೆ. ವೆರಿ ಸಿಂಪಲ್, ಇಟ್ಸ್ ಎಸ್, ಇಂಟ್ರಾಗೇಟಿವ್. ಇಟ್ಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ವೆರಿ ಈಸಿಯಾಗಿ ಐಡಿಯಾ ಸಿಕ್ಕಿದೆ ಎಲ್ರಿಗೂ. ನೆಕ್ಸ್ಟು, ಗೋ ಟು ಯುವರ್ ರೂಮ್ ರೈಟ್ ನೌ. ಗೋ ಟು ಯುವರ್ ರೂಮ್ ರೈಟ್ ನೌ. ಆ್ಯಕ್ಚುಲಿ ಇದನ್ನು ಎಕ್ಸ್ಕ್ಲಮೇಟರಿ ಮಾರ್ಕಲ್ಲಿ ಎಂಡ್ ಮಾಡಿದ್ರೂ ಚೆನ್ನಾಗಿರುತ್ತೆ, ಅಥವಾ ಹಾಗೆ ಬಿಟ್ಟರೂ ತೊಂದರೆ ಇಲ್ಲ, ಐಡಿಯಾ ಸಿಕ್ಕಿರುತ್ತೆ. ಎಕ್ಸ್ಕ್ಲಮೇಟರಿ ಮಾರ್ಕ್ ಹಾಕಿದ ತಕ್ಷಣ ಐಡಿಯಾ ಸಿಗುತ್ತೆ, ಫುಲ್ ಸ್ಟಾಪ್ ಇದ್ರೂ ಐಡಿಯಾ ಸಿಕ್ಕಿರುತ್ತೆ. ಎಸ್, ಯಾವ ಸೆಂಟೆನ್ಸ್ ಇದು? ಇದು ಇಂಪೆರೇಟಿವ್ ಸೆಂಟೆನ್ಸ್. ಹೇಗೆ, ನಾನು ಆಲ್ರೆಡಿ ಹೇಳಿದೆ, ಮೇನ್ ವರ್ಬಿಂದ ಒಂದು ಸೆಂಟೆನ್ಸ್ ಸ್ಟಾರ್ಟ್ ಆಗಿರುತ್ತೆ ಅಂದರೆ ಅದು ಇಂಪೆರೇಟಿವ್ ಸೆಂಟೆನ್ಸ್ ಆಗಿರುತ್ತೆ 99%. ಗೋ ಇಸ್ ಅ ಮೈನ್ ವರ್ಬ್, ಸೊ ಇಟ್ಸ್ ಇಂಪೆರೇಟಿವ್ ಸೆಂಟೆನ್ಸ್. ಎಸ್, ಐಡಿಯಾ ಸಿಕ್ಕಿದೆ. ನೆಕ್ಸ್ಟ್ ಒನ್, ದ ಮೌಂಟೈನ್ಸ್ ಆರ್ ಕವರ್ಡ್ ಇನ್ ಸ್ನೋ. ಇಲ್ಲಿ ನೋಡಿ, ಕ್ವಶನ್ ಮಾರ್ಕಿಂದ ಸ್ಟಾರ್ಟ್ ಆಗಲ್ಲ, ಕ್ವಶನ್ ಮಾರ್ಕಿಂದ ಎಂಡ್ ಆಗಿಲ್ಲ, ಕ್ವಶನ್ ಮಾರ್ಕ್ ಇಲ್ಲ, ದೆನ್ WH ವರ್ಡ್ ಇಲ್ಲ, ವರ್ಬಿಂದ ಸ್ಟಾರ್ಟ್ ಆಗಿಲ್ಲ. ಸೊ ಹಾಗಿದ್ರೆ ಯಾವ ಸೆಂಟೆನ್ಸ್ ಇದು? ಇದೊಂದು ಸೀದಾ ಸಾದಾ ಸೆಂಟೆನ್ಸ್, ಅ ನಾರ್ಮಲ್ ಸೆಂಟೆನ್ಸ್. ಇಟ್ಸ್ ಕಾಲ್ಡ್ ಆಸ್ ಡಿಕ್ಲರೇಟಿವ್ ಸೆಂಟೆನ್ಸ್. ಇದನ್ನು ಏನಂತೀವಿ ನಾವು?
ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಕರಿಬೋದು. ಏನು ಸೆಂಟೆನ್ಸ್ ಇದು? ಇಟ್ಸ್ ಅ ಡಿಕ್ಲರೇಟಿವ್ ಆರ್ another name is assertive sentence. Yes. Next one, declarative sentence. It should be here. Next to, oh, that cake looks delicious. Oh, that cake looks delicious. ಆ ಕೇಕು ತುಂಬ ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ. ಯಾವ ಸೆಂಟೆನ್ಸ್? ಎಸ್, ಓ, ಇಟ್ಸ್ ಅ ಇಂಟರ್ಜೆಕ್ಷನಿಂದ ಸ್ಟಾರ್ಟ್ ಆಗಿರುತ್ತೆ, ಜೊತೆಗೆ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ ಅಂದರೆ ಯೋಚನೆನೇ ಬೇಡ. ದಟ್ ಈಸ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. Exclamatory sentence. Okay. Last one. Please sit down and open your books. Please sit down and open your books. Very easy. Please in the start agide. Yochanene beda. It's a request. Request comes under? Yes. Request comes under imperative sentence. Yeah. So, ಇದು ಸ್ಪಷ್ಟವಾಗಿ ಐಡಿಯಾ ಸಿಕ್ಕಿದೆ. ಹೌ ಮೆನಿ ಬ್ರದರ್ಸ್ ಅಲ್ಲಿ WH ವರ್ಡ್ ಇದೆ, ಕ್ವಶನ್ ಎಂಡ್ ಆಗಿದೆ. ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್. ಗೋ ಟು ಯುವರ್ ರೂಮ್ ರೈಟ್ ನೌ ಅಲ್ಲಿ ಗೋ ಅನ್ನೋ ಮೈನ್ ವರ್ಬಿಂದ ಸ್ಟಾರ್ಟ್ ಆಗಿದೆ. ಸೊ ಇಂಪೆರೇಟಿವ್ ಸೆಂಟೆನ್ಸ್. ದ ಮೌಂಟೇನ್ಸ್ ಆರ್ ಕವರ್ಡ್ ಇನ್ ಸ್ನೋ, ಫುಲ್ ಸ್ಟಾಪ್ ಇಂದ ಎಂಡ್ ಆಗಿದೆ. ಒಂದು ನಾರ್ಮಲ್ ಸೆಂಟೆನ್ಸು, ಎಕ್ಸ್ಟ್ರಾ ಎಕ್ಸ್ಪ್ರೆಷನ್ ಯಾವುದೂ ಇಲ್ಲ. ದಟ್ಸ್ ಅ ಡಿಕ್ಲರೇಟಿವ್ ಸೆಂಟೆನ್ಸ್. ಓ, ದಟ್ ಕೇಕ್ ಲುಕ್ಸ್ ಡಿಲಿಷಿಯಸ್. ಓ ಅನ್ನುವ ಇಂಟರ್ಜೆಕ್ಷನಿಂದ ಸ್ಟಾರ್ಟ್ ಆಗಿದೆ, ಎಕ್ಸ್ಕ್ಲಮೇಟರಿ ಮಾರ್ಕಿಂದ ಎಂಡ್ ಆಗಿದೆ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಪ್ಲೀಸ್ ಸಿಟ್ ಡೌನ್ ಆ್ಯಂಡ್ ಓಪನ್ ಯುವರ್ ಬುಕ್ಸ್. ಪ್ಲೀಸ್ ಇಂದ ಸ್ಟಾರ್ಟ್ ಆಗಿದೆ ಅಂದರೆ ಬೇರೆ ಯೋಚನೆ ಬೇಡ. ದಟ್ಸ್ ಇಂಪೆರೇಟಿವ್ ಸೆಂಟೆನ್ಸ್. ಓಕೆ. ಸೊ ಇದೆಲ್ಲವನ್ನು ನೀವು ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಈ ಆನ್ಸರ್ಗಳನ್ನು ನೋಡೋಣಲ್ವಾ, ಏನು ಆನ್ಸರ್ ಇದೆ ಇದಕ್ಕೆ ಅನ್ನೋದು ಅಂತ. ಎಸ್, ಬಂತು ನೋಡಿ ಆನ್ಸರ್ ಈಸ್ ಹಿಯರ್. ಐಡೆಂಟಿಫೈ ದ ಟೈಪ್ ಆಫ್ ಈಚ್ ಸೆಂಟೆನ್ಸ್. ಹೌ ಮೆನಿ ಬ್ರದರ್ಸ್ ಡು ಯು ಹ್ಯಾವ್? ದಿಸ್ ಆ್ಯನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಗೋ ಟು ಯುವರ್ ರೂಮ್ ರೈಟ್ ನೌ, imperative sentence. The mountains are covered in snow. That's declarative sentence. Oh, that cake looks delicious is an exclamatory sentence. Please sit down and open your book. That's imperative sentence. Okay. ಸೊ ಇದಿಷ್ಟನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ ಯಾವುದೇ ಟೈಮಲ್ಲಾದರೂ ಕೂಡ ಸೆಂಟೆನ್ಸ್ ಬಗ್ಗೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಯಾವುದೇ ಟೈಮಲ್ಲಾದರೂ ಸೆಂಟೆನ್ಸ್ಗಳನ್ನು ಐಡೆಂಟಿಫೈ ಮಾಡೋದು ಕೂಡ ತುಂಬ ಸುಲಭವಾಗುತ್ತೆ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಅಥವಾ ಎಲ್ಲೇ ಇಂಗ್ಲೀಷಿಗೆ ಸಂಬಂಧಪಟ್ಟ ಕ್ವಶನ್ಸನ್ನು ನಾವು ಕೇಳಿದ್ರೂ ಕೂಡ ಸೆಂಟೆನ್ಸು ಈಸಿಯಾಗಿ ವಿ ಕ್ಯಾನ್ ಆನ್ಸರ್. ಓಕೆ, ಥ್ಯಾಂಕ್ ಯು.